ಹಲೋ ಗೈಸ್, ವೆಲ್ಕಮ್ ಟು ದ ಶಾಪ್ ಸೈಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಆಫ್ಟರ್ 12th ನೀವೇನಾದರೂ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆನ ಇಟ್ಕೊಂಡಿದ್ರೆ ನಿಮಗೆ JEE ಮೇನ್ಸ್ ಹಾಗೂ JEE ಅಡ್ವಾನ್ಸ್ಗಳ ಎಕ್ಸಾಮ್ ಬಗ್ಗೆ ನಿಮಗೆ ತಿಳಿಸ್ಕೊಳ್ತೀನಿ. ಓಕೆ, JEE ಫುಲ್ ಫಾರ್ಮ್ ಏನಂದರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ. ಇದು ಇಂಜಿನಿಯರಿಂಗ್ ಕಾಲೇಜಲ್ಲಿ BE ಮತ್ತು BTech ಡಿಗ್ರಿನ ಪಡೀಲಿಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗಿರುತ್ತೆ. ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ ಹಾಗೂ ಇದರ ಮಾರ್ಕ್ಸ್ ಹಾಗೂ ರ್ಯಾಂಕ್ಗಳ ಮೇಲೆ ನಿಮಗೆ ಒಂದು ಕಾಲೇಜನ್ನು ಡಿಸೈಡ್ ಆಗುತ್ತೆ. JEE ಈಸ್ ಕಂಪಲ್ಸರಿ ಎಕ್ಸಾಮ್ ಫಾರ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ. ಇದನ್ನು CBSE ಕಂಡಕ್ಟ್ ಮಾಡುತ್ತೆ. ಇದು ವರ್ಷದಲ್ಲಿ ಟ್ವೈಸ್ ಅ ಇಯರ್ ಕಂಡಕ್ಟ್ ಮಾಡುತ್ತೆ. ಓಕೆ, JEE ಮೇನ್ಸ್ 2 ಸೆಷನಲ್ಲಿ ನಡೆಯುತ್ತೆ. ಫಸ್ಟ್ ಸೆಷನ್ ಜನವರಿಯಲ್ಲಿ ನಡೆದರೆ ಸೆಕೆಂಡ್ ಸೆಷನ್ ಏಪ್ರಿಲಲ್ಲಿ ನಡೀತದೆ. ಆ್ಯಂಡ್ JEE ಹ್ಯಾಸ್ 2 ಟೈಪ್ಸ್. ಒನ್ ಇಸ್ JEE ಮೇನ್ಸ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ JEE ಅಡ್ವಾನ್ಸ್. JEE ಮೇನ್ಸಲ್ಲಿ ನಾರ್ಮಲ್ ಕ್ವಶನ್ಸ್ಗಳಿರುತ್ತೆ ಬೇಸ್ಡ್ ಆನ್ ಯುವರ್ 10th ಆ್ಯಂಡ್ 12th ಸಿಲೆಬಸ್ ಆಗಿರುತ್ತೆ. ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಪೇಪರ್ಗಳು ಸಿಗುತ್ತೆ ಹಾಗೂ ಇದರಲ್ಲಿ 90 ಕ್ವಶನ್ಗಳಿರುತ್ತೆ. ಇದು 300 to 360 ಮಾರ್ಕ್ಸ್ಗಳದ್ದಾಗಿರುತ್ತೆ. ಆ್ಯಂಡ್ JEE ಅಡ್ವಾನ್ಸ್ನ ನೋಡೋದಾದರೆ ಇದು ಎಕ್ಸ್ಟ್ರೀಮ್ಲಿ ಹಾರ್ಡ್ ಕ್ವಶನ್ಗಳಿರುತ್ತೆ JEE ಅಡ್ವಾನ್ಸಲ್ಲಿ. ಹಾಗೂ ಇದು ಕೂಡ ಬೇಸ್ಡ್ ಆನ್ 10th ಆ್ಯಂಡ್ 12th ಸಿಲೆಬಸ್ನೇ ಆಗಿರುತ್ತೆ. ಇದರಲ್ಲೂ ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಪೇಪರ್ಗಳಿರುತ್ತೆ ಹಾಗೂ ಇದರಲ್ಲಿ 54 ಕ್ವಶನ್ಗಳಿರುತ್ತೆ. ಇದು ಟೋಟಲಿ 366 ಮಾರ್ಕ್ಸ್ಗಳದ್ದಾಗಿರುತ್ತೆ. ಹಾಗೆ ನಿಮ್ಮ 12th ನೀವು PCM ಎಸ್ ಆಪ್ಷನ್ ಆಗಿ ತೊಗೊಂಡ್ರೆ ನೀವು ಈ ಎಕ್ಸಾಮನ್ನು ಕೊಡಲಿಕ್ಕೆ ಅಪ್ಲಿಕೇಬಲ್ ಆಗಿರ್ತೀರ. ಹಾಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಥರ ಇದರಲ್ಲೂ ಕೂಡ ನೆಗೆಟಿವ್ ಮಾರ್ಕ್ಸ್ಗಳು ಇರುತ್ತೆ. ನಿಮಗೆ ಇದರಲ್ಲಿ ರೈಟ್ ಆನ್ಸರಿಗೆ +4 ಮಾರ್ಕ್ಸ್ ಸಿಕ್ಕಿದ್ರೆ ಹಾಗೆ ರಾಂಗ್ ಆನ್ಸರ್ಗೆ -1 ಮಾರ್ಕ್ಸ್ಗಳು ಸಿಗುತ್ತೆ. ಅಂದರೆ ನಿಮ್ಮ ಆಪ್ಷನ್ A ರೈಟ್ ಆದರೆ +4 ಮಾರ್ಕ್ಸ್ ಆದರೆ, ಆಪ್ಷನ್ B ಅಕಸ್ಮಾತ್ ನಿಮ್ಮದು ರಾಂಗ್ ಆದರೆ +4 ಮಾರ್ಕ್ಸಲ್ಲಿ -1 ಮಾರ್ಕ್ಸನ್ನು ಕಟ್ಟಾಗುತ್ತೆ. ಅಂದರೆ ಔಟ್ ಆಫ್ 8 ಮಾರ್ಕ್ಸಲ್ಲಿ ನಿಮ್ಗೆ ಸಿಗೋದು ಓನ್ಲಿ 3 ಮಾರ್ಕ್ಸ್ ಆಗಿರುತ್ತೆ. ಹಾಗೆ ನೀವು JEE ಮೇನ್ಸ್ ಎಕ್ಸಾಮನ್ನು ಕೊಟ್ಟು JEE ಅಡ್ವಾನ್ಸ್ ಲೆವೆಲ್ಗೆ ಕ್ವಾಲಿಫೈ ಆಗಲಿಕ್ಕೆ ನಿಮಗೆ JEE ಮೇನ್ಸಲ್ಲಿ 120+ ಮಾರ್ಕ್ಸನ್ನು ತಗೊಳ್ಳೋ ಅಂಥ ಅವಶ್ಯಕತೆ ಇರುತ್ತೆ. ಅಂದರೆ ಮಾತ್ರ ನೀವು JEE ಅಡ್ವಾನ್ಸ್ ಲೆವೆಲ್ ಎಕ್ಸಾಮ್ಗೆ ಕ್ವಾಲಿಫೈ ಆಗ್ತೀರಾ. JEE ಮೇನ್ಸಲ್ಲಿ 120+ ಮಾರ್ಕ್ಸನ್ನು ತಗೊಂಡು JEE ಎಕ್ಸಾಮ್ಸಲ್ಲಿ 54 ಕ್ವಶನ್ನಲ್ಲಿ ಔಟ್ ಆಫ್ 366 ಮಾರ್ಕ್ಸಲ್ಲಿ ಒಳ್ಳೆಯ ಮಾರ್ಕ್ಸನ್ನು ತೊಗೊಂಡ್ರೆ ನಿಮಗೆ IIT ಅಂತ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಸಿಗುವಂಥ ಚಾನ್ಸಸ್ಗಳು ನಿಮ್ಮ ರ್ಯಾಂಕ್ಸ್ ಹಾಗೂ ನಿಮ್ಮ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ನಿಮಗೆ JEE ಮೇನ್ಸಲ್ಲಿ 120+ ಮಾರ್ಕ್ಸ್ ಬರದೇ ಇದ್ದರೆ ನೀವು JEE ಮೇನ್ಸಿನ ಮಾರ್ಕ್ಸಿನ ಆಧಾರದ ಮೇಲೂ ಕೂಡ ನೀವು ಒಳ್ಳೆಯ ಕಾಲೇಜ್ಗೆ ಹೋಗುವಂಥ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಆಫ್ಟರ್ 12th ನಿಮಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಇದ್ದರೆ ನೀವು JEE ಎಕ್ಸಾಮ್ಸ್ಗಳನ್ನು ಕೊಡಲೇಬೇಕು ಅಂತ ನಾನು ಹೇಳ್ತೀನಿ. ಬಿಕಾಸ್ JEE ಎಕ್ಸಾಮ್ಸ್ಗಳು ನಿಮ್ಮ ಕರಿಯರ್ ಆಪರ್ಚುನಿಟೀಸ್ಗಳಿಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.